ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ನಾನು ಇವತ್ತು ಹಬ್ಬ ಯಾವ ರೀತಿ ಮಾಡಿದ್ವಿ, ನಾವು ಹಳ್ಳಿ ಕಡೆ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ತೋರಿಸೋಣ ಅಂತ ಬಂದೆ ಫ್ರೆಂಡ್. ನೋಡಿ ಇವತ್ತು ಹಬ್ಬಕ್ಕೆ ಏನೆಲ್ಲ ಮಾಡಿದ್ದೀನಿ ಅಂತ ಇಲ್ಲಾಗ ಕಂಟಿನ್ಯೂ ಮಾಡಿ, ಸ್ಕಿಪ್ ಮಾಡಬೇಡಿ. ಏನು ಮಾಡಿದ್ದೀನಿ, ಹೇಗೆ ಮಾಡಿದ್ದೀವಿ, ನಾವು ಹಳ್ಳಿ ಕಡೆ ಎಲ್ಲ ಹೇಗೆ ಆಚರಣೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್, ನೋಡ್ಕೊಬರೋಣ. ಸಂಕ್ರಾಂತಿ ಹಬ್ಬಕ್ಕೆ ನಾನು ಕೊಬ್ಬರಿ ಎಳ್ಬೀರು ಮಾಡೋದಕ್ಕೆ ಅಂತ ಕೊಬ್ಬರಿ ಎಲ್ಲ ತುರ್ಕೊಳ್ಳೋಣ ಅಂತ ತಗೊಬಿಟ್ಟು ತುರ್ಕತ್ತೆ ಇದ್ದೆ. ನಾನು ಈ ಸತಿ ಒಂದು 5 ಕೊಬ್ಬರಿ ಕಟ್ ಮಾಡಿದರೆ ಸಾಕು ಮನೆಗೆ. ನಮ್ಮ ಮನೇಲಿ ಜಾಸ್ತಿ ಯಾರೂ ತಿನ್ನಲ್ಲ. ತಿಂದರೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರಲ್ಲೇ ಜಾಸ್ತಿ ತಿನ್ನೋದಿಲ್ಲ. ಅಂದರೆ ಮನೆಗೆ ಯಾರಿಗಾರ ಬಂದವರಿಗೆ ಕೊಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡಿಸ್ಬಿಟ್ಟು ಖಾಲಿ ಮಾಡ್ತಾರೆ. ಹೋದ ಸತಿ ಎಲ್ಲ ಮಾಡಿದ್ದೆ, ಜಾಸ್ತಿ ಖಾಲಿ ಆಗಲಿಲ್ಲ. ನನ್ನ ಮಗ ಅಂತೂ ಬೇರೆ ತಿಂಡಿ ಎಲ್ಲ ತಿಂತಾನೆ. ಈ ಮನೆಯಲ್ಲಿ ಏನು ಮಾಡಿರೋದು ಎಳ್ಬೀರು ಏನಾರ ಮಾಡ್ಕೊಟ್ಟು ತಿಂತೀನಿ ಅಂದರೆ ಅವ್ರಿಗೆ ಹೊಟ್ಟೆ ಒಳಗಡೆ ಹೋಗೋದೇ ಇಲ್ಲ. ಅದು ಕೊಬ್ಬರಿ ಒಂದು ತುರಿದ್ಬಿಟ್ಟೆ ಅದನ್ನು ಸಿಪ್ಪೆಲ್ಲ ತೆಗಿಯೋಣ ಅಂತ ಕಟ್ ಮಾಡ್ತೀನಿ. ಅದು ಹೋಗೇ ಇದೆ, ಕೊಬ್ಬರಿ ಚೆನ್ನಾಗಿರಲಿಲ್ಲ, ಹಾಳಾಗಿತ್ತು. ಅದಕ್ಕೆ ಇವಾಗ ಕಟ್ ಮಾಡ್ಕೊಬಿಟ್ಟೆ ತುರಿಯೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಹೋಳು ಮಾಡಿ ಅದನ್ನು ತುರ್ಕತೆ ಇದ್ದೆ. ಎಲ್ಲ ತುರಿದಾಯಿತು. ನಾನು ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನಿಮಗೂ ಈಸಿ ಆಗುತ್ತೆ, ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂಗಡಿಯಿಂದ ತರೋದು ಎಳ್ಬೀರು ಅದು ಕೊಬ್ಬರಿ ಒಣಗೇ ಇರಲ್ಲ, ಹಸಿ ಇರುತ್ತೆ, ಮತ್ತು ಮೇಲೆ ಸಿಪ್ಪೆ ತೆಗ್ದೇ ಇರಲ್ಲ. ಆ ಥರ ಮಾಡಿಬಿಟ್ಟು ಮಾರ್ತಿರ್ತಾರೆ. ನನಗಂತೂ ಇಷ್ಟನೇ ಆಗಲ್ಲ. ಕೊಬ್ಬರಿ ಒಣಗಲಿಲ್ಲ ಅಂದರೆ ತಿನ್ನೋದಕ್ಕೆ ಆಗಲ್ಲ, ನನಗೆ ತಲೆನೋವು ಬರುತ್ತೆ. ನಾನು ಅದಕ್ಕೆ ಜನವರಿ 1, 2 ಕಟ್ ಮಾಡ್ಕೊತಿದ್ದೆ ವರ್ಷ ಎಲ್ಲ. ಈ ಸತಿ ಒಂದು 4 ದಿನ ಲೇಟ್ ಆಯಿತು. ನೋಡಿ ಈ ಥರ ಪೀಸಸ್ ತುರಿದ್ಬಿಟ್ಟು ಈ ಥರ ಪೀಸ್ ಮಾಡಿ ಇಟ್ಕೊತೀನಿ. ಫಸ್ಟು ಈ ಥರ ಪೀಸಸ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ನಾನು ಕಟ್ ಮಾಡೋದು ಒಂದೇ ದಿನಕ್ಕೆ ಕಟ್ ಮಾಡಿದೆ. ಇದನ್ನು ಮನೇಲಿ ಕೆಲಸ ಎಲ್ಲ ಮುಗಿಸಿ ಏನು 1:30 ಹಿಂಗೆ ಕೂತ್ಕೊಂಡೆ ಕಟ್ ಮಾಡೋಣ ಅಂತವ. 4:15 ಅಷ್ಟರೊಳಗೆ ಆಲ್ಮೋಸ್ಟ್ ಮುಕ್ಕಾಲು ಹಸಿ ಮುಗಿಸೇ ಬಿಟ್ಟಿದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಬಂದ, ಅವನಿಗೆ ಏನಾದರೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಹೋದೆ. ನೋಡಿ ಈ ಥರ 4 ಪೀಸ್ ಮಾಡಿಬಿಟ್ಟು ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಂಡ್ರೆ ಸಾಕು. ಈ ಥರ ಪೀಸಸ್ ಮಾಡಿ ಇಟ್ಕೊಂಡ್ರೆ ಸಾಕು, ನಾವು ಬೇಗ ಕಟ್ ಮಾಡ್ಬೋದು. ಈ ಥರ ಪೀಸ್ ಲೇಸ್ ಎಲ್ಲ ಮಾಡಿಟ್ಕೊಂಡು ಇವಾಗ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಒಂದೊಂದು ದಪ್ಪಕ್ಕೆ ಪೀಸ್ ಮಾಡಿದ್ದೆ, ಅದನ್ನು ನಂಗೆ ದಪ್ಪಕ್ಕಿದ್ರೆ ಇಷ್ಟ ಆಗಲ್ಲ ಅಂತ ಅದರಲ್ಲೂ ಚಿಕ್ಕಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಆ ಥರ ಮಾಡಿಬಿಟ್ಟು ಈ ಥರ ಸಣ್ಣ ಲೈಸಸ್ ಮಾಡಬೇಕು. ಜಾಸ್ತಿ ದಪ್ಪ ಇದ್ದರೆ ಚೆನ್ನಾಗಿರಲ್ಲ, ತಿನ್ನೋದಕ್ಕೂ ಆಗಲ್ಲ ಅಂತ. ಈ ಸತಿಲೇ ಒಂದು ಸ್ವಲ್ಪ ದಪ್ಪ ಆಯ್ತೈತೆ ಅಂತ ನನಗೆ ಅನ್ನಿಸ್ತಿತ್ತು. ಆದರೂ ಅರ್ಜೆಂಟಲ್ಲಿ ಇದನ್ನೆಲ್ಲ ಕಟ್ ಮಾಡೋಣ, ನೆಕ್ಸ್ಟು ನೋಡೋಣ, ಅದು ಒಣಗಿದ ಮೇಲೆ ಇನ್ನೂ ಸಣ್ಣ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ. 4-5 ಕಟ್ ಮಾಡಿದ್ರು ಅದು ಒಣಗಿದ ಮೇಲೆ ಫುಲ್ ಸಣ್ಣ ಹೋಗ್ಬಿಡುತ್ತೆ. ಬಿಸಿಲಲ್ಲಿ ಒಣಗಿಸ್ತೀವಲ್ಲ ಅದಕ್ಕೆ. ಮಕ್ಳಿಗೆ ಈ ಥರ ಮಾಡಿದ್ರಂತೂ ತುಂಬ ಇಷ್ಟಪಟ್ಟು ತಿಂತವೆ. ಒಂದೊಂದು ಮಕ್ಕಳು ನಮ್ಮ ಮನೇನೇ ಇದ್ದಾನೆ, ಇವೆಲ್ಲ ತಿನ್ನಲ್ಲ. ಹೊರ್ಗಡೆಯಿಂದ ಬಂದಿರ್ತೀವಿ, ಅದು ಸರಿಯಾಗಿ ಒಣಗಿರಲ್ಲ, ಮಕ್ಳಿಗೆ ಕೊಡೋದಕ್ಕೂ ಆಗಲ್ಲ, ಕೆಮ್ಮು ಆಗುತ್ತೆ, ಬೇಡ ಅಂತೀವಿ. ಈ ಥರ ಮನೆಯೇ ಮಾಡಿ ಇಟ್ಕೊಬಿಟ್ಟು ಈ ಥರ ಮಾಡಿ ಇಟ್ಕೊಂಡ್ರೆ 2 ತಿಂಗಳಾದರೂ ಏನೂ ಹಾಳಾಗಲ್ಲ, ಸ್ಮೆಲ್ಲು ಬರಲ್ಲ, ಸ್ವಲ್ಪನೂ ತುಂಬ ಚೆನ್ನಾಗಿರುತ್ತೆ. ಏನಂದ್ರೇನೂ ಆಗಲ್ಲ. ಈ ಥರ ಮನೆಯಲ್ಲೇ ಮಾಡಿಟ್ಕೋಬೋದು. ನೋಡಿ ಎಲ್ಲ ಕಟ್ ಮಾಡಾಯಿತು. ಬಿಸಿಲಿಗೆ ಒಣಾಕೋಕ್ಕೆ ಅಂತ ಎತ್ತಿಡ್ತಾಯಿದ್ದೀನಿ. ಎಷ್ಟು ಸಣ್ಣಕ್ಕೆ ಬಂದಿದೆ ನೋಡಿ. ಈ ಥರ ಒಂದು ಬೇಷನಿಗೆ ಹಾಕಿಟ್ಟಿದ್ರೆ ಸಾಕು. ಬಿಸಿಲಿಗೆ ಒಂದು ಬಟ್ಟೆ ಕಟ್ಟಿಟ್ಟು, ತೆಳ್ಳು ಅನ್ನೋದೊಂದು ಬಟ್ಟೆ ಕಟ್ಟಿಟ್ಟು ಈ ಥರ ಇಡ್ತೀವಿ. ಧೂಳೆಲ್ಲ ಹೋಗುತ್ತೆ. ಈ ಥರ ಎಲ್ಲ ಇದ್ದರೆ ಸರಿ ಹೋಗುತ್ತೆ, ಇಲ್ಲಾಂದ್ರೆ ಅಕ್ಕಿಗಳೆಲ್ಲ ತಿಂದಾಕ್ತಿರ್ತವೆ ಅಂತ ಹೇಳ್ಬಿಟ್ಟು ಆ ಥರ ಕಟ್ಟಿರ್ತೀನಿ. ಈ ಬೆಲ್ಲನ ತಗೊಬಂದು ದಿನವೇ ಬಿಸಿಲಿಗೆ ಒಣ ಹಾಕಿದ್ದೆ. ಒಂದು ದಿನ ಬಿಸಿಲಿಗೆ ಒಣ ಹಾಕಿದ್ರೆ ಕಟ್ ಮಾಡೋದಕ್ಕೆ ಬೇಗ ಕಟ್ ಮಾಡ್ಬೋದು, ಇಲ್ಲಾಂದರೆ ಕಟ್ ಮಾಡೋದಕ್ಕಾಗಲ್ಲ. ಕೈಗೆಲ್ಲ ಅಂಟೋದು, ಮತ್ತು ಸಣ್ಣಗೆ ಬರೋಲ್ಲ, ಸ್ವಲ್ಪ ಹುಡಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಬಿಸಿಲಿಗೆ ಒಣ ಹಾಕಿ ಆವಾಗಲೇ ತಗೊಬಂದು ಕಟ್ ಮಾಡ್ತಾಯಿದ್ದೆ. ಒಂದೇ ದಿನಕ್ಕೆ ಕಟ್ ಮಾಡೋಕ್ಕಾಗಲಿಲ್ಲ ಬೆಲ್ಲವ, ಮತ್ತೆ ಬಿಸಿಲಿಗೆ ಇಟ್ಟಿದ್ದೆ. ಅದು ಬೆಲ್ಲ ಎಷ್ಟು ಚೆನ್ನಾಗಿ ಒಣಗಿರಬೇಕು ಅಂದರೆ ಹಿಂಗೆ ಮುರಿದ್ರೆ ಸಾಕು, ಮುರ್ಕೋಗೋ ಥರ ಇರಬೇಕು. ಆ ಥರ ಒಣಗಿದ್ರೆ ಅದು ತಿನ್ನಬೇಕಾದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಮೆತ್ತಗಿದ್ರೆ ಬೆಲ್ಲನೇ ಬೇಗ ಸ್ಮೆಲ್ ಬಂದುಬಿಡುತ್ತೆ ಕೊಬ್ಬರಿಗಿಂತ ಮುಂಚೆಗೆ. ಆವಾಗ ಕಡಲೆ ಎಲ್ಲ ಮೆತ್ತಗೆ ಹೋಗ್ಬಿಡ್ತವೆ, ತಿನ್ನೋದಕ್ಕಾಗಲ್ಲ, ಬೇಗ ಹಾಳಾಗುತ್ತೆ. ಒಬ್ಬೊಬ್ಬರು ಚಾಕಲ್ಲಿ ಕಟ್ ಮಾಡ್ತಾರೆ, ಕುಡ್ಲಲ್ಲಿ ಕಟ್ ಮಾಡ್ತಾರೆ. ನಾನು ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಕತ್ರಿ ತಗೊಂಡು ಹಿಂಗೆ ಅಂದರೆ ಸಾಕು, ಬೇಗ ಕಟ್ಟಾಗುತ್ತೆ. ನೋಡಿ ಎಷ್ಟು ಬೇಗ ಕಟ್ಟಾಗ್ತಿದೆ ಅಂತ. ನಾನು ಯಾವಾಗಲೂ ಕತ್ರಿಲೇ ಮಾಡೋದು. ನೋಡಿ ಎಷ್ಟು ಬೇಗ ಕಟ್ಟಾಗ್ತಿದೆ ಅಂತ. ಒಂದು ಸ್ವಲ್ಪ ಒಣಗ್ತಾನೂ ಇಲ್ಲ, ಏನೂ ಇಲ್ಲ ಬಿಸಿಲಲ್ಲಿ ಒಣಗಾಕ್ಸಿರೋದಕ್ಕೆ.
ಚೆನ್ನಾಗಿ ಬರುತ್ತೆ, ಕೈಗೂ ಅಂಟಲ್ಲ ಆ ಥರ ಮಾಡೋದ್ರಿಂದ. ನೋಡಿ ಬೆಲ್ಲ ಎಲ್ಲ ಕಟ್ ಮಾಡಾಯಿತು. ನಾನು ಫಸ್ಟೆಲ್ಲ ಒಂದು 7 ಕೊಬ್ಬರಿಗಾದರೆ ಒಂದು 3/4 kg ಬೆಲ್ಲ ಕಟ್ ಮಾಡ್ತಿದ್ದೆ. ನಾನೇನು 1 kg ತಗೊಬನ್ನಿ, ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡಾಗುತ್ತೆ ಅಂತ ಅವರು 3 kg ಬೆಲ್ಲ ತಗೊಬಂದಿದ್ದಾರೆ. ಅಷ್ಟೊಂದು ಏನಕ್ಕೆ ಅಂತ ಒಂದು ಅರ್ಧ kg ಅಷ್ಟು ಕಟ್ ಮಾಡಿದೆ. ನಾನು ಬಿಸಿಲಿಗೆ ಒಣ ಹಾಕಿದ್ದೀನಿ ನೋಡಿ, ಯಾವ ಥರ ಹಿಂಗೆ ಅಂದರೆ ಸಾಕು ಮುರ್ಕೊಂಡು ಹೋಗ್ತದೆ ಅಂತ. ಕಡಲೆ ಬೀಜನೂ ಬಿಸಿಲಿಗೆ ಒಣ ಹಾಕ್ತೆ. ಬಿಸಿಲಿಗೆ ಒಣ ಹಾಕಿದರೆ ಚೆನ್ನಾಗಿ ಬೇಗ ಸಿಪ್ಪೆ ಬಿಡುತ್ತೆ, ಚೆನ್ನಾಗಿ ಉರಿಬೋದು, ಬೇಗ ಕ್ರಿಸ್ಪಿ ಆಗುತ್ತೆ ಅಂತ ಹೇಳಿ ಬಿಸಿಲಿಗೆ ಒಣ ಹಾಕಿದ್ದೆ. ಕೊಬ್ಬರಿ ಎಲ್ಲ ಇವತ್ತು ಹಬ್ಬದ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿರ್ತಿದ್ದೀನಿ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು, ಬೆಳಗ್ಗೆ ಎದ್ಬಿಟ್ಟು ಮಾಡೋದಕ್ಕಾಗಲ್ಲ ಅಂತ ಸಂಜೆನೇ ಮಾಡಿರ್ತಿದ್ದೆ. ಅದು ಕೊಬ್ಬರಿ ಸ್ವಲ್ಪ ಡೆಸ್ಟ್ ಥರ ಎಲ್ಲ ಇರುತ್ತಲ್ಲ, ಸಣ್ಣ ಸಣ್ಣ ಕಟ್ ಮಾಡಿರೋದೆಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತೇಳಿ ಪುಡಿ ಇರೋದೆಲ್ಲನೂ ಬೆಲ್ಲನ ಮತ್ತು ಕೊಬ್ಬರಿನ ಕೇರ್ಕೊತಿದ್ದೀನಿ. ಕೇರ್ಕೊಂಡು ಅದನ್ನೆಲ್ಲ ಒಟ್ಟಿಗೆ ಎತ್ತಿಟ್ಕೊತಿದ್ದೆ. ನೋಡಿ ಪುಡಿ ಆಗಿರೋದೆಲ್ಲ ಯಾವ ಥರ ಬಂದಿದೆ ಅಂತ. ಅದು ಬೆಲ್ಲ ನೋಡಿ ಯಾವ ಕಲರ್ ಚೇಂಜ್ ಆಗಿರುತ್ತೆ ಬಿಸಿಲಿಗೆ ಒಣಗಿ. ಕಡಲೆ ಬೀಜನ ನೋಡಿ ಉರಿಕೆ ಇದ್ರೆ ಸಾಕು, ಅದಾಗಿ ಅದು ಸಿಪ್ಪೆ ಬಿಟ್ಟಿರ್ತೀವಿ. ಯಾಕೆಂದರೆ ಬಿಸಿಲಿಗೆ ಒಣಗಿರ್ತೀವಲ್ಲ ನಾವು, ಅದಕ್ಕೆ ಅರ್ಧ ಉರಿಬೇಕಾದ್ರೆ ಸಿಪ್ಪೆ ಬಿಡ್ಕೊಂಡಿರುತ್ತೆ. ನಾವು ಹುರಿದು ಹಿಂಗೆ ಕ್ರಿಸ್ಪಿಯಾಗಿ ಹುರಿದ್ರೆ ಈ ಥರ ಜಾಸ್ತಿ ಉರಿ ಮಾಡ್ಕೊಬಿಟ್ಟು ಉರಿಬಾರ್ದು, ಫುಲ್ ಸೀದೋಗುತ್ತೆ. ನೋಡಿ ಸಿಪ್ಪೆ ಎಲ್ಲ ಯಾವ ರೇಂಜಿಗೆ ಬಿಟ್ಕೊತಿದೆ ಅಂತ. ನಾನು ಸ್ವಲ್ಪ ಹಿಂಗೆ ಅಂದಷ್ಟು ಅದಕ್ಕೆ ಸಿಪ್ಪೆ ಎಲ್ಲ ಬಿಟ್ಟು ಹೋಯಿತು. ಎಳ್ಳು ಒಂದು 1/4 kg ಹಾಕ್ತೆ. ನಾವು ಅರ್ಧ kg ಹಾಕಿದ್ರೂ ಎಳ್ಳು ಅದು ಫುಲ್ ಕೆಳಗಡೆ ಹೋಗಿರುತ್ತೆ, ಸಿಗೋದೇ ಇಲ್ಲ ನಮಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು 1/4 kg ಅದೇ ಸಾಕು ಎಳ್ಳು ಅಂತ ಹೇಳಿ ಒಂದು 1/4 kg ತರಿಸಿದ್ದೆ. ಅದನ್ನು ಹುರ್ಕೊಂಡೆ, ಎಲ್ಲ ಮಿಕ್ಸ್ ಮಾಡೋಣ ಅಂತ ಇವಾಗೆಲ್ಲನೂ ಹುರಿದು ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇವಾಗೆಲ್ಲನೂ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಕಡಲೆ ಬೀಜ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಹುರಿದಿದ್ದೀನಿ, ಸೀಸಿಲ್ಲ ಒಂದೇ. ಕಡಲೆ ಹುರ್ಗಡ್ಲೆ ಅದನ್ನು ಸ್ವಲ್ಪ ಕೇರ್ ಮಾಡಿದೆ, ಅದರಲ್ಲೂ ಸ್ವಲ್ಪ ಡೆಸ್ಟ್ ಇರುತ್ತೆ ಅಂತ ಕೇರ್ ಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಅದು ಸುಣ್ಕಲ್ಲು ನನಗೆ ಬೇಡ ತಗೊಬರೋದಕ್ಕೆ ನಾನು ಹೇಳಿರಲ್ಲ, ಆದರೂ ಅವ್ರು ತಗೊಂಡು ಬರ್ತಾರೆ ಸುಣ್ಕಲ್ಲ. ಮತ್ತು ಜೀರಿಗೆ ಪೇಪಿ ತಗೊಬರೋರು, ನನಗೆ ಅದು ಇಷ್ಟನೇ ಇಲ್ಲ, ತಿನ್ನೋದಕ್ಕೂ ಆಗಲ್ಲ. ಅದಕ್ಕೆ ನಾನು ಹೇಳಿಬಿಟ್ಟಿದ್ದೆ ಅವರಿಗೆ ತಗೊಬರೋಕ್ಕೆ ಹೋಗ್ಬಿಡಿ ಅದನ್ನು ಅಂತವ. ಈ ಸತಿನೇ ಕಡಿಮೆ ತಂದಿರೋದು ಸುಣ್ಕಲ್ಲ, ಒಂದು ಅರ್ಧ kg ತಗೊಬಂದ್ಬಿಡೋರು. ನಾನು ಬೆಲ್ಲನೂ ಜಾಸ್ತಿ ಕಟ್ ಮಾಡಿರುವೆ, ಆದ್ದರಿಂದ ಟೇಸ್ಟು ಇನ್ನೂ ಜಾಸ್ತಿ ಸ್ವೀಟ್ ಆಗುತ್ತೆ ಅಂತೇಳಿ ಸ್ವಲ್ಪ ತಗೊಬಂದಿದ್ರು. ಇವಾಗೆಲ್ಲ ರೆಡಿ ಆಯಿತು, ಎಲ್ಬೀರ್ ರೆಡಿ ಆಗಿದೆ ನೋಡಿ. ನಾಳೆ ಪೂಜೆಗೆ ತಗೋಬೇಕು, ಅದಕ್ಕೆ ಕೆಲಸ ಎಲ್ಲ ನೈಟೇ ಮುಗಿಸ್ಬಿಟ್ಟು ನಾಳೆಗೆ ಬೇಗ ಎದ್ದು ರೆಡಿ ಆಗಬೇಕು ಅಂತ. ಇವಾಗ ನೋಡಿ ನಾನು ಬೇಗ ಎದ್ದೆ. ಇವತ್ತು 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ನಾನು ಎದ್ದೇಳೋಣ ಅಂತ. ಅದು ನೋಡಿದರೆ 6 ಗಂಟೆಗೆ ಎದ್ದೆ. ಬೇಗ ಸ್ನಾನ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಪೂಜೆಗೆ ಎಳ್ಬೀರು ತೊಗೋಗ್ತೀವಿ. ಅರಿಶಿನ ಕುಂಕುಮ, ಅಲ್ಲಿ ಅರಿಶಿನ ಕುಂಕುಮ ಕೊಡ್ತೀವಿ ಬಂದಿರೋರಿಗೆ. ತೆಂಗಿನಕಾಯಿ, ಬಾಳೆಹಣ್ಣು, ಹೂವು, ಊದ್ಗಡ್ಡಿ, ಕರ್ಪೂರ ಎಲ್ಲ ತಗೊಳ್ಳಿಲ್ಲ. ಅಲ್ಲಿ ತಗೋದ್ರೂ ಅವರು ಅದನ್ನು ಯೂಸ್ ಮಾಡಲ್ಲ, ಆ ಕಡೆ ಸೈಡಿಗೆ ಎತ್ತಿಡ್ತಾರೆ ಅಂತ. ಇಷ್ಟು ಸಾಕಾದರೆ ಸಾಕು ಅಂತ ಹೇಳಿ ರೆಡಿಯಾಗಿ ನಮ್ಮ ಮನೆಯವ್ರು ಮಲಗಿದ್ರು, ಎದ್ದೇಳಿ ಅಂತ ಹೇಳಿ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಆ ಥರ ಇನ್ನೂ ಬೆಳಕೆ ಆಗಿಲ್ಲ, 6:45 ಆದ್ರೂ ಒಂಥರ ಮಂಜು ಥರ ಇದೆ. ಅವ್ರನ್ನ ಇಲ್ಲೇ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಹಳ್ಳಿ ಮರಕ್ಕೆ ಪೂಜೆ ಮಾಡ್ಕೊಬಿಟ್ಟು ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಪೂಜೆ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಪೂಜೆ ಎಲ್ಲ ಮುಗೀತು. ಇವಾಗ ದೇವಸ್ಥಾನ ಹತ್ರ ಬಂದೆ. ಆಲ್ರೆಡಿ ಬಂದಿದ್ದಾರೆ, ಒಳಗಡೆ ಇದ್ದಾರೇನೋ ಇಲ್ಲೂ ಹೊರಗಡೆ ಯಾರೂ ಕೂತಿಲ್ಲ ಸದ್ಯಕ್ಕೆ. ಮಕ್ಕಳೆಲ್ಲ ನೋಡಿ ಹೊರಗಡೆ ಕೂತ್ಕೊಂಡು ಆಟಾಡ್ತಿದ್ದಾರೆ. ಈ ಮಕ್ಕಳು ಅಂತೂ ತುಂಬ ಹೊರಗಡೆ ಆಟಾಡ್ತಿದ್ರು. ಅವ್ರನ್ನೆಲ್ಲ ನೋಡಿ ನಮಗೂ ತುಂಬ ಖುಷಿ ಆಗುತ್ತೆ. ನಾವು ಚಿಕ್ಕವರಾಗಿದ್ದಾಗ ಈ ಥರನೇ ಆಟಾಡ್ತಿದ್ವಿ ಅಲ್ವಾ. ಇಷ್ಟು ದೊಡ್ಡವರಾದ್ಮೇಲೆ ಅಡುಗೆ ಅಂತೆ ತಿಂಡಿ ಅಂತೆ ಅಂತ ನಮ್ಮ ಬಗ್ಗೆ ನಾವು ಕೇರೇ ತಗೊಳಕ್ಕಾಗಲ್ಲ. ಮಕ್ಕಳಿಗೆ ಯಾವ ಚಿಂತೆನೂ ಇರಲ್ಲ, ಏನೂ ಇರಲ್ಲ. ನಾವು ಮಕ್ಕಳಾಗೆ ಯಾಕಿರಬಾರ್ದು ಅಂತ ಅನಿಸುತ್ತೆ. ಇವಾಗ ಪೂಜೆ ಸ್ಟಾರ್ಟ್ ಆಗ್ತಿದೆ.
ಬಾ ನಾವು ಹೋಗೋಣ ರಂಜು. ರಾಣಿ ಆಂಟಿ ಫೋನಲ್ಲಿ ಮಾಡ್ತಿದ್ದೀನಿ. ಎಲ್ಲ ಮುಗೀತು, ಪ್ರಸಾದ ಎಲ್ಲ ಎತ್ತಿಟ್ವಿ. ಹೋಗ್ತಾ ಇದ್ರು ಸ್ವಲ್ಪ ಜನ ಪ್ರಸಾದ ಎಲ್ಲ ಇಸ್ಕೊಂಡು ಫಸ್ಟ್ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಬಿಡೋಣ, ಆಮೇಲೆ ಏನಿದ್ರು ಮಾತಾಡಿದ್ರಾಗುತ್ತೆ, ಶೀಲಕಾರೆಲ್ಲ ಬಂದಿದ್ರು ಅವ್ರ ಜೊತೆ ಮಾತಾಡಿದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರಿಗೆ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೀನಿ. ಈ ವರ್ಷವೇ ಜನ ಕಡಿಮೆ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ವರ್ಷ ಎಲ್ಲ ತುಂಬ ಜನ ಬರ್ತಿದ್ರು. ನಾನು ಚನ್ನರಾಯಪಟ್ಟಣಕ್ಕೆ ಹೋದ್ಮೇಲೆ ಬರೋಕ್ಕೆ ಆಗಿರಲಿಲ್ಲ ದೇವಸ್ಥಾನ ಹತ್ರ ಎಲ್ಲವ. ಈ ಸತಿ ಬಂದಿದ್ದೀನಿ, ನನಗಂತೂ ತುಂಬ ಖುಷಿ ಆಗ್ತಿದೆ. ಪೂಜೆ ಎಲ್ಲ ಮುಗೀತು, ಆಯಿತು ಮನೆಗೆ ಹೋಗೋಣ ಅಂತ ಹೊರಡ್ತಿದ್ದೆ. ಅಷ್ಟೊತ್ತಿಗೆ ರಂಜು ಬಾರಕ್ಕ ಮನೆ ಹತ್ರ ಹೋಗಿರಂತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ಲು ಮನೆ ಹತ್ರವ. ಸರಿ ಆಯಿತು ಅಂತ ಹೋದೆ. ತಿಂಡಿ ತಿನ್ಕೊಂಡು ಹೋಗಿರಂತೆ ಅಂದ್ಲು. ನಾನು ಅಷ್ಟರೊಳಗೆ ಫೋನ್ ಮಾಡಿದ್ರು ನಮ್ಮ ಮನೆಯವರು, ಬರಲ್ವಾ ಪೂಜೆ ಮುಗಿನಿಲ್ವಾ ಇನ್ನೂ ಅಂತ ಹೇಳಿ. ಇಲ್ಲ ರಂಜು ಅಲ್ಲೇ ಹೋಗ್ಬಿಟ್ಟು ಮಾಡ್ಕೊತೀನಿ ಬೇಡ ಅಂತ ಹೇಳ್ಬಿಟ್ಟು ಅವನು ಯೋಗನ ಕೈಲಿ ಬಿಡಿಸ್ಕೊಂಡೆ ಮನೆ ಹತ್ರವ. ಬಂದುಬಿಟ್ಟು ರಂಗೋಲಿ ಎಲ್ಲ ಹಾಕಿರಲಿಲ್ಲ, ಹಂಗೆ ಪೂಜೆ ಮಾಡಿಬಿಟ್ಟು ಹೋಗಿದ್ದೆ, ಟೈಮ್ ಆಗುತ್ತೆ ಹೋಗೋಷ್ಟರೊಳಗೆ ಅಂತ ಹೇಳ್ಬಿಟ್ಟು ಇವಾಗ ಸಿಂಪಲ್ಲಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಅದು ರಂಗೋಲಿನೂ ಜಾಸ್ತಿ ಇರಲಿಲ್ಲ, ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಇರೋದ್ರಲ್ಲೇ ಬಿಡಿಸೋಣ ಅಂತ ಹೇಳ್ಬಿಟ್ಟು ಬಿಡಿಸ್ತಿದ್ದೆ. ಬಿಡಿಸಿ ಒಂದು 2 ಅವರ್ ಆಗಿಲ್ಲ ಅಲ್ಲೇ ನಮ್ಮ ನಾಯಿಗಳು ಸೇರ್ಕೊಂಡು ಎಲ್ಲನೂ ಹಾಳು ಮಾಡಿ ಹಾಕ್ಬಿಟ್ಟಿದ್ರು. ನನಗೆ ಬೇಜಾರಾಯಿತು, ಯಾಕಾದರೂ ಬಿಡಿಸಿದ್ನೋ ಏನೋ ಅಂತವ. ಆಮೇಲೆ ದೋಸೆ ಇಟ್ಟಿತ್ತು, ಮೊನ್ನೆ ದೋಸೆ ಮಾಡೋಣ ಅಂತವ ಪಾಲಕ್ ದೋಸೆ ಮಾಡೋಣ ಅಂತ ಮಸಾಲೆ ದೋಸೆ ರೆಡಿ ಮಾಡಿಟ್ಟಿದ್ದೆ. ನನ್ನ ಮಗುಗೆ ಮಾಡಿದೆ, ನಮಗೆ ಮಾಡ್ಕೊಳ್ಳೋಣ ಅಂದರೆ ಗ್ಯಾಸೇ ಖಾಲಿ ಆಗೋಗ್ಬಿಡ್ತು, ಮತ್ತು ದೋಸೆ ಮಾಡೋದಕ್ಕಾಗಲಿಲ್ಲ. ಅದನ್ನೇ ತೆಗ್ದುಬಿಟ್ಟು ಫ್ರಿಜ್ಜಿಗೆ ಇಟ್ಟಿದ್ದೆ. ಹಂಗೆ ಅನ್ಕೊಂಡೆ ಹಬ್ಬದ ದಿನ ಮಾಡ್ಕೊಂಡ್ರಾಗುತ್ತೆ, ದೇವಸ್ಥಾನಕ್ಕೆ ಹೋಗಿರ್ತೀನಿ, ಬರೋದು ಲೇಟ್ ಆಗುತ್ತೆ, ಸರಿ ಹೋಗುತ್ತೆ ಅಂತ ಹೇಳಿ ಫ್ರಿಜ್ಜಿಗೆ ಎತ್ತಿಟ್ಬಿಟ್ಟು ಹೋಗಿದ್ದೆ. ರಂಗೋಲಿ ಎಲ್ಲ ಬಿಡಿಸಿದ ಮೇಲೆ ಅಲ್ಲೇ ಟೈಮ್ ಆಗೇ ಹೋಗ್ಬಿಡ್ತು, 9:15. ನನ್ನ ಮಗ ಹೊಟ್ಟೆ ಸಿಗ್ತೈತೆ ಅಂತ ಹೇಳ್ದ. ಅದಕ್ಕೆ ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಅವನಿಗೂ ದೋಸೆ ಹಾಕ್ಕೊಟ್ಬಿಟ್ಟು ನಾನು ದೋಸೆ ತಿನ್ನೋಣ ಅಂತ ಕೂತ್ಕೊಂಡೆ. ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ, ನಮ್ಮ ಮಾವನೂ ಬಂದಿರಲಿಲ್ಲ ತಿಂಡಿಗೆ. ಅವರು ಬರೋದು ಲೇಟ್ ಆಗುತ್ತೆ, ನಮ್ಮ ಮಾವ ಬರೋದು ಒಂದೊಂದು ದಿನ 11 ಗಂಟೆ ಬರ್ತಾರೆ ತಿಂಡಿಗೆ. ನನ್ನ ಮಗ ಸ್ಕೂಲಿಗೆ ಹೋದ ತಕ್ಷಣವೇ ಅವರಿಗೆ ಹೇಳ್ತೀನಿ ಬನ್ನಿ ತಿಂಡಿ ತಿಂದು ಬನ್ನಿ ಅಂತ. ಅವ್ರು ಹೇಳ್ತಾರೆ ನನಗೆ ಇಷ್ಟೊತ್ತಿಗೆ ತಿಂಡಿ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹೇಳಿದ್ರು ಬೇಗ ತಿನ್ನಬೇಕು, ಆರೋಗ್ಯವಾಗಿ ಚೆನ್ನಾಗಿರ್ತೀರ ಅಂತ ಅಂದರೂ ಕೇಳಲ್ಲ. ಆ ಕೆಲಸ ಈ ಕೆಲಸ ಅಂತ ತೋಟದ ಹತ್ರನೇ ಅಲ್ವಾ ಮನೆ ಇರೋದು, ಕೆಲಸ ಮಾಡೋದಕ್ಕಿಂತ ಹೋಗ್ತಾರೆ. ನಮ್ಮದೆಲ್ಲ ತಿಂಡಿ ತಿಂದಾಯಿತು. ನನಗಂತೂ ಇವತ್ತು ಕೆಲಸ ಮಾಡೋಕ್ಕೆ ಮೂಡಿರಲಿಲ್ಲ, ಯಾಕೆಂದರೆ ಪೂಜೆ ಎಲ್ಲ ಆಲ್ರೆಡಿ ಮುಗಿದಿತ್ತು, ಮನೆ ಕೆಲಸ ಎಲ್ಲ ಮುಗಿಸಿತ್ತು. ಇನ್ನೇನು ಕೆಲಸ ಇದೆ, ಇನ್ನು ಮಧ್ಯಾಹ್ನ ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು ಟೈಮ್ ಪಾಸ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಮೀಶೋದಲ್ಲಿಂದ ಒಂದು ಮ್ಯಾಟ್ ಬುಕ್ ಮಾಡಿದ್ದೆ. ಇದು ವೈರಲ್ ಆಗ್ತಿತ್ತು, ಮ್ಯಾಟು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಫ್ಲವರ್ ಥರ ಕಾಣಿಸ್ತಿದೆ ನೋಡಿ. ಅದು ಮೊನ್ನೆನೇ ಬರಬೇಕಾಯ್ತು, ಅದು ನೋಡಿದರೆ ಇವತ್ತು ಬಂದಿದೆ. ಹಬ್ಬಕ್ಕೆ ಹಾಕೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಹಬ್ಬದಿಂದಲೇ ಬಂದಿದ್ದು, ತುಂಬ ಖುಷಿ ಆಗುತ್ತೆ. ಅದು ತುಂಬ ಚೆನ್ನಾಗೈತೆ, ಮೀಶೋದಿಂದಲೇ ತರಿಸಿದ್ದೆ. ಅದು ಗಲೀಜಾದಾಗ ತೊಳೆದ್ಬಿಟ್ಟು ಹಾಕೋದಕ್ಕೆ ಇನ್ನೊಂದು ಮ್ಯಾಟ್ ಇರಲಿಲ್ಲ. ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಫ್ಲವರ್ ಥರವ ಏನೋ ಫ್ಲವರ್ಸೇ ಇಟ್ಟಿದ್ದಾರೆ ಏನೋ ಅಂತ ಕಾಣಿಸ್ತಿದೆ. ಅದು ನಾನು ಯಾಕೆ ಮ್ಯಾಟ್ ಹಾಕಿದ್ದೀನಿ ಅಂದರೆ ಅಲ್ಲಿ ರಂಗೋಲಿ ಬಿಟ್ಟಿದ್ರೆ ತುಂಬಿಟ್ಟಲ್ಲೇ ಆ ರಂಗೋಲಿ ಎಲ್ಲ ಮನೆ ತುಂಬ ಮಾಡಿರೋರು. ಈ ಥರ ಮ್ಯಾಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದೆ.
ನನಗಂತೂ ಇವತ್ತು ನಿದ್ದೆ ಬರ್ತಿದ್ದು, ಯಾಕೋ ಕೆಲಸ ಮಾಡೋಕ್ಕೆ ಮೂಡಿರಲಿಲ್ಲ. ಮತ್ತೆ ಮಲ್ಕಂದ್ರೆ ಅಡುಗೆ ಮಾಡೋ ಮೂಡು ಹೋಗುತ್ತೆ ಅಂತ ಹೇಳಿ ಅವರೆಕಾಯಿ ಎಲ್ಲ ಇರಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಮಾವ ಬಂದರು, ತಿಂಡಿ ಎಲ್ಲ ಮಾಡಿಬಿಟ್ಟು ಅವರೆಕಾಯಿ ಎಲ್ಲ ತಗೊಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದೆ. ಅವರೆಕಾಯಿ ಕಡಲೆಕಾಯಿ ಎಲ್ಲ ತಂದಿರಲಿಲ್ಲ, ಅದಕ್ಕೆ ತಗೊಬನ್ನಿ ಅಂತ ಹೇಳಿದೆ. ಅವರೆಕಾಯಿ ತೊಗೊಬಂದಿದ್ರು, ಅದನ್ನೆಲ್ಲ ದಪ್ಪ ದಪ್ಪದಾಯ್ದು. ಅದು ಸಗಡು ಇರುತ್ತೆ, ಕ್ಲೀನ್ ಮಾಡ್ಕೋಬೇಕು. ಫಸ್ಟೆಲ್ಲವ ಅದೇನೋ ಸೊಪ್ಪು ಹಾಕ್ಬಿಟ್ಟು ನಮ್ಮ ಅಮ್ಮ ಮಾಡೋರು, ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಸುಣ್ಣ ಹಾಕ್ಬಿಟ್ಟು ತೊಳೆದೆ. ಚೆನ್ನಾಗಿ ಹೋಗುತ್ತೆ, ಸೌಡು ಒಂಚೂರು ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ತೊಳೆದು ಎತ್ತಿಟ್ಟು ಗೆಣಸಿದ್ದು ತೊಳೆಯೋಣ ಅಂತ ತೊಳಿತಿದ್ದೆ. ಊರೊಳಗಡೆ ಎಲ್ಲ ನಾನ್ ವೆಜ್ ಮಾಡ್ತಿದ್ರು ಸ್ವಲ್ಪ ಜನ. ನಮ್ಮ ಮನೆಯವ್ರು ತಗೊಬರಲ್ಲ ಅಂತ ಅಂದರು. ಬೇಡ, ವರ್ಷ ಎಲ್ಲ ಮಾಡ್ತಾನೆ ಇರ್ತೀವಿ, ಆ ನೆಂಟರು ಬಂದ್ರಂತೆ, ಈ ಹಬ್ಬ ಅಂತೆ ಅದಂತೆ ಅಂತ ಮಾಡ್ತಾನೆ ಇರ್ತೀವಿ. ಹಬ್ಬದ ದಿನಲೂ ಅದನ್ನೇ ಮಾಡೋಕ್ಕಾಗತ್ತಾ? ಹಬ್ಬದ ಸಂಭ್ರಮ ಎಲ್ಲೋಗಬೇಕು? ಹಬ್ಬಕ್ಕೆ ಏನು ಮಾಡಬೇಕು ಅದನ್ನೇ ಮಾಡಬೇಕು. ವರ್ಷ ಎಲ್ಲ ಗೆಣಸೆಲ್ಲ ಬೇಯಿಸ್ಕೊಂಡು ತಿಂತೀವ. ಅವರೆಕಾಯಿ, ಗೆಣಸು, ಕಡಲೆಕಾಯಿ ಎಲ್ಲ ಒಂದೇ ದಿನ ಬೇಯಿಸ್ಕೊಂಡು ತಿನ್ನೋಕ್ಕಾಗಲ್ಲ, ಏನೂ ಇಲ್ಲ. ಬೇಡ, ನನಗೆ ಹಬ್ಬದ ಅಡುಗೆನೇ ಮಾಡ್ತೀನಿ ಬಿಡು ಅಂತ ಹೇಳಿದೆ. ಇವಾಗ ನಾನು ಕಡುಬು ಮಾಡ್ತಿದ್ದೀನಿ. ಅಮ್ಮನೂರಲ್ಲಿ ಮಾತ್ರ ಕಡುಬು ಮಾಡೇ ಮಾಡ್ತಾರೆ, ಮಿಸ್ ಮಾಡಲ್ಲ ವರ್ಷವೂ ಸಂಕ್ರಾಂತಿಗೆ. ನನಗಂತೂ ತುಂಬ ಇಷ್ಟ. ನಮ್ಮಮ್ಮ ಮಾಡೋ ಕಡುಬು ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ಕೊಟ್ಟರೆ ಸಾಕು, ಹಾಗೆ ತಿಂದುಬಿಡ್ತಿದ್ದೆ. ಅದಕ್ಕೇನೂ ಬೇಕಾಗೇನಿಲ್ಲ ನಂಚ್ಕೊಳ್ಳೋದಕ್ಕೆ, ಅಷ್ಟು ಚೆನ್ನಾಗಿರೋದು. ನಾನು ಅದಕ್ಕೆ ನನ್ನ ಮಗ ಹೇಳ್ತಿದ್ದ, ಏನು ಮಾಡಲ್ವಾ ಹಬ್ಬಕ್ಕೆ, ಏನು ಸ್ಪೆಷಲ್ ಇಲ್ವಾ ಅಂತ ಹೇಳ್ತಿದ್ದ. ಅದಕ್ಕೆ ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಿದ್ದೆ. ಅವ್ನು ನೋಡ್ಬಿಟ್ಟು ಏನಂತಿದ್ದಾನೆ ಅಂದರೆ, ಉಪ್ಪಿಟ್ಟ ಈ ಥರ ಮಾಡಿಬಿಟ್ಟು ಮತ್ತೆ ಬೇಯಿಸ್ಬಿಟ್ಟು ನನಗೆ ಕೊಡ್ತಾಯಿದ್ದೀಯಾ, ನಾನು ಬೇಡ ತಿನ್ನಲ್ಲ ಅಂತವ. ಇದು ಅಕ್ಕಿ ತರಿಯಿಂದ ಮಾಡೋದು. ಅಕ್ಕಿನ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿಬಿಟ್ಟು ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಆಮೇಲೆ ಅದನ್ನು ಮತ್ತೆ ಬೇಯಿಸಬೇಕು. ಆ ಥರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನಾನಂತೂ ಮಸಾಲೆ ಎಲ್ಲ ಹಾಕಿದ್ದೆ ಜಾಸ್ತಿಯ, ಇಕ್ಕಿದ ಬೇಳೆಕಾಳನ್ನು ಹಾಕಿದ್ದೆ, ಎಲ್ಲ ಹಾಕಿದ್ದೆ. ತುಂಬ ಚೆನ್ನಾಗಿತ್ತು, ನೋಡೋದಕ್ಕೂ ಚೆನ್ನಾಗಿತ್ತು, ತಿನ್ನೋದಕ್ಕೂ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಅಂತ. ಎಲ್ಲ ರೆಡಿ ಆಯಿತು. ಹಬ್ಬಕ್ಕೆ ಏನೇನು ಮಾಡಿದ್ದೆ ಅಂದರೆ ಕಡಲೆಕಾಯಿ, ಗೆಣಸು, ಅವರೆಕಾಯಿ, ಆಮೇಲೆ ಚಿಲ್ಕರೆ ಪಲಾವ್ ಮಾಡಿದ್ದೆ. ನನಗಂತೂ ತುಂಬ ಇಷ್ಟ ಪಲಾವು. ಇಕ್ಕಿದ ಬೇಳೆ ಸಾಂಬಾರು ಅಂದರೆ ಕಡುಬಿಗೆ ತುಂಬ ಚೆನ್ನಾಗಿರುತ್ತೆ, ಆ ಥರ ಮಾಡಿದರೆ ಅಂತ ಹೇಳ್ಬಿಟ್ಟು ಮಾಡಿದೆ. ಅಡುಗೆ ಎಲ್ಲ ಮಾಡಿದೆ. ಬೆಳಗ್ಗೆ ಹಾಗೆ ಲೈಟಾಗಿ ಪೂಜೆ ಮಾಡಿ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಅಂತ ನೀಟಾಗಿ ಪೂಜೆ ಮಾಡೋದಕ್ಕೂ ಆಗಲಿಲ್ಲ, ನನ್ನ ಮನಸ್ಸಿಗೆ ಸಮಾಧಾನವೂ ಆಗಲಿಲ್ಲ. ಹಣ್ಣೆಲ್ಲ ಇಡ್ನೂ ಇಲ್ಲ, ಏನೂ ಇಲ್ಲ. ಪೂಜೆ ಮಾಡಿದ್ರಾಗುತ್ತೆ, ಅಡುಗೆ ಎಲ್ಲ ಮಾಡ್ತೀನಲ್ಲ ಇಟ್ಬಿಟ್ಟು ಅಂತ ಹೇಳ್ಬಿಟ್ಟು ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಹೋಗಿದ್ದೆ. ರೆಡಿ ಎಲ್ಲ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಪೂಜೆ ಮಾಡೋದಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋಣ ದೇವ್ರ ಮುಂದೆ, ಆಮೇಲೆ ಊಟಕ್ಕೆ ಕೊಟ್ಟರಾಗುತ್ತೆ ಅಂತ ಹೇಳಿ ಅಡುಗೆ ಎಲ್ಲ ಆದಮೇಲೆ ರೆಡಿ ಮಾಡಿಬಿಟ್ಟು ಇಡ್ತಾಯಿದ್ದೆ ಪೂಜೆ ಮಾಡೋದಕ್ಕೆ ಅಂತ. ಎಲ್ಲ ಮುಗಿಸ್ದೆ, ಊಟ ಎಲ್ಲ ಮುಗಿಸ್ದೆ. ಇನ್ನೇನು ಮಲ್ಕೊಳ್ಳೋಣ ಅನ್ನೋ ಅಷ್ಟರೊಳಗೆ ಮನೆಯವ್ರು ಬಂದರು. ಅವರಿಗೆಲ್ಲ ಊಟಕ್ಕೆ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 3 ಗಂಟೆ ಆಗೇ ಹೋಯ್ತು ಅವರಿಗೆಲ್ಲ ಊಟಕ್ಕೆ ಕೊಟ್ಟೆಲ್ಲ ಮಾಡೋ ಅಷ್ಟರೊಳಗೆ. ಆವಾಗ ಸ್ವಲ್ಪ ಹೊತ್ತು ಮಲ್ಕೊಂಡೆ. 4:30 5 ಗಂಟೆ ಆಯಿತು ನಾನು ಎದ್ದೇಳೋ ಅಷ್ಟರೊಳಗೆ. ಎದ್ದುಬಿಟ್ಟು ಎಳ್ಬೀರು ಕೊಡಲೋ ಬೇಡವೋ, ನನಗೂ ಒಬ್ಬಳು ಮಗಳಿದ್ರೆ ಅವಳ ಜೊತೆ ಕೊಡಿಸ್ಬೋದಾಯ್ತಲ್ಲ ಅಂತ ಅನ್ನಿಸ್ತು. ಇದ್ದಿದ್ದರೆ ಮಕ್ಕಳಿಗೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಂದರೆ ಹಬ್ಬ ಮತ್ತು ಫಂಕ್ಷನ್ನು, ಪಾರ್ಟಿ ಈ ಥರ ಎಲ್ಲ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಅವರಿಗೆ. ನಮ್ಮ ಯಾರಾರು ಬಂದು ಹೇಳೋದ್ರೆ ಸಾಕು, ಅವ್ರಿಗಿಂತ ಎಕ್ಸೈಟ್ಮೆಂಟ್ ನಮಗೆ ಇರುತ್ತೆ. ನಮ್ಮ ಮನೆಯವ್ರು ಬರೋಲ್ಲ ಅಂದ್ರೂ ಅವ್ರನ್ನೂ ರೆಡಿ ಮಾಡಿಬಿಟ್ಟು ಓಡಿಸ್ಕೊಬಿಡ್ತೀವಿ. ಅದೆಲ್ಲ ಹಬ್ಬಗಳಲ್ಲೆಲ್ಲ ಕೇಳೋಂಗೇ ಇಲ್ಲ. ನಮಗೆ ಎಷ್ಟೇ ಕೆಲಸ ಇದ್ರೂ ಈ ಕೆಲಸ ಎಲ್ಲ ಮುಗಿಸಿ ನಮಗೆ ಯಾವ ರೀತಿ ಬೇಕು ಆ ರೀತಿ ನಾವು ರೆಡಿಯಾಗಿರ್ತೀವಿ. ಅಂಥದ್ರಲ್ಲಿ ಈ ಥರ ಎಲ್ಲ ಮಾಡು ಅಂದರೆ ಮಾಡ್ದಂಗಿರಲ್ಲ. ಮಾಡೇ ಮಾಡ್ತಿದ್ವಿ. ಚಿಕ್ಕದ್ರಲ್ಲೆಲ್ಲ ನನ್ನ ಮಗನ ಕೈಲಿ ಕೊಡಿಸ್ತಿದ್ದೆ ಎಳ್ಬೀರೆಲ್ಲವ, ಅವನು ಕೊಡ್ತಿದ್ದ. ಅಮ್ಮ ನಾನು ಕೊಡ್ತೀನಿ ಏನೂ ಸರಿ ಆಯಿತು ನೀನೇ ಕೊಡು ಅಂತ ಕೊಡಿಸ್ತಿದ್ದೆ. ಇವಾಗ ದೊಡ್ಡವನಾಗ್ಬಿಟ್ಟಿದ್ದಾನೆ, ಅವನೆಲ್ಲಿ ಕೊಡ್ತಾನೆ. ಇದು ಹುಡ್ಗಿರು ಕೊಡೋದಮ್ಮ, ಹುಡುಗರು ಕೊಡೋದಲ್ಲ, ನಾನು ಯಾಕೆ ಕೊಡೋಣ ಅಂತ ಹೇಳ್ತಾನೆ. ಸರಿ ಬಿಡು, ನೀನು ಕೊಡಲಿಲ್ಲ ಅಂದ್ರೇನು, ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೆ. ನಾನು ಮದ್ಕಡ್ತಲ್ಲೆಲ್ಲ ಇದ್ದಾಗ ನಾನೇ ತಗೋಗ್ಬಿಟ್ಟು ಕೊಡ್ತಿದ್ದೆ, ಮದುವೆ ಸ್ಟಾರ್ಟಿಂಗೆಲ್ಲವ. ಅವನು ಹುಟ್ಟಿದ್ಮೇಲೆ ಅವನು ಸಲ ಒಂದು 3 ವರ್ಷ ಕೊಟ್ಟ, ಆಮೇಲೆ ನಾನೇ ಕಂಟಿನ್ಯೂ ಮಾಡಿದೆ ಕೊಡೋದಕ್ಕೆಲ್ಲವ. ಆವಾಗ ನನಗೇನು ಅನ್ನಿಸ್ತಿರ್ಲಿಲ್ಲ. ಇವಾಗ ಒಂದು ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಒಂಥರ ಮುಜುಗರ ಅಂತ ಅನಿಸುತ್ತೆ. ಆದ್ರೂ ನಮ್ಮ ಶಾಸ್ತ್ರ ಸಂಪ್ರದಾಯ ಯಾಕೆ ಬಿಡಬೇಕು ಅಂತ ಹೇಳಿ, ಹೆಣ್ಮಕ್ಳೆಲ್ಲ ಅಂದ್ರೇನು ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನೇ ಕೊಡೋಣ ಅಂತ ಹೇಳ್ಬಿಟ್ಟು 4 ಮನೆ ದೂರ ಇದ್ದು ನಾನು ಹೋಗಿ ಕೊಟ್ಬರೋ ಅಷ್ಟರೊಳಗೆ ಕತ್ಲೆನೇ ಆಗೋಯಿತು. ಒಬ್ಬಳೇ ಹೋಗೋದೇನು ಅಂತ ನನ್ನ ಮಗನೂ ಜೊತೆಗೆ ಕರ್ಕೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗಿದ್ದೆ.
ಅವನು ನಾನು ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ. ನಾನು ಸೊಸೆ ಬರೋ ತನಕ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಅವ್ರು ಬಂದಮೇಲೆ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಅವರಿಗೆ ಇಷ್ಟ ಕೊಡೋದು ಬಿಡೋದು, ನಾನಂತೂ ಕೊಡ್ತಾಯಿದ್ದೀನಿ. ಜಾಸ್ತಿ ಯಾರ ಮನೆ ಹತ್ರನೂ ಹೋಗಲ್ಲ. ಸಿಕ್ಕಿ ಮಾತಾಡಿಸಿದ್ರೆ ಮಾತ್ರ ಮಾತಾಡ್ತೀನಿ. ಹೋದಾಗೆಲ್ಲ ಇರವ್ವ ಯವ್ವ ಅಂತ ಅಂತಿದ್ರು. ಟೈಮ್ ಆಯ್ತಿತ್ತು, ಇಲ್ಲ ನಾನು ಹೋಗ್ತೀನಿ ಮನೆ ಹತ್ರ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್, ಟೇಕ್ ಕೇರ್.